ಬ್ರಹ್ಮಜ್ಞಾನದಿಂದ ಮಾಯವಾಗುತ್ತದೆ ಕರ್ಮ ಸಿದ್ಧಾಂತ. ಬ್ರಹ್ಮಜ್ಞಾನ ಇಲ್ಲದೆ ಕರ್ಮ ಸಿದ್ಧಾಂತ ನಿನ್ನನ್ನು ಶಾಸಿಸುತ್ತದೆ, ನಿನ್ನನ್ನು ಆಡಿಸುತ್ತದೆ. ಬ್ರಹ್ಮಜ್ಞಾನ ಇದ್ದರೆ ಕರ್ಮ ಸಿದ್ಧಾಂತ ಔಟ್. ನೀನು ನಾನು ಒಂದೇ. ಬ್ರಹ್ಮಜ್ಞಾನಿಗೆ ಬ್ರಹ್ಮಹತ್ಯಾ ಪಾತಕವಿಲ್ಲ, ಪಾತಕವೇ ಇಲ್ಲ. ಯಾರನ್ನು ಸಾಯಿಸಿದರೂ ಪಾತಕವೇ ಇಲ್ಲ. ನಾನು ಈ ಹುಡುಗನನ್ನು ಸಾಯಿಸಿದ್ದೀನಿ ಅಂದುಕೊಳ್ಳಿ, ನನಗೆ ಪಾತಕವೇ ಇಲ್ಲ. ಯಾಕಂದರೆ ನಾನು ಬ್ರಹ್ಮಜ್ಞಾನಿ. ಬ್ರಹ್ಮಜ್ಞಾನಿಗೆ ಬ್ರಹ್ಮಹತ್ಯಾ ಪಾತಕವಿಲ್ಲ. ಆದರೆ ನೀನು ಬೇರೆ ನಾನು ಬೇರೆ ಎಂದುಕೊಂಡು ಈ ಹುಡುಗನನ್ನು ಸಾಯಿಸಿದ್ದೀನಿ ಅಂದುಕೊಳ್ಳಿ, ನಾನು 10 ಜನ್ಮಗಳು ಪಾತಕವನ್ನು ಅನುಭವಿಸಬೇಕಾಗುತ್ತದೆ. ಈ ಪ್ರಾಪಂಚಿಕ ಜೀವನ ನೀನು ಬೇರೆ ನಾನು ಬೇರೆ ಎಂದು ಭಾವಿಸಿ ಬದುಕುವ ಜೀವನ ಕೆಟ್ಟ ಜೀವನವು, 1000 ಸುಳ್ಳುಗಳಿಂದ ಕೂಡಿರುವ ಜೀವನವು. ಮತ್ತೆ ಏನು ಸತ್ಯ ಎಂದರೆ, ಮೊದಲನೇ ಸತ್ಯ ಏನೆಂದರೆ ನೀನು ಶರೀರವಲ್ಲ, ಆತ್ಮ. ಎರಡನೇ ಸತ್ಯ ಏನೆಂದರೆ ಮಮಾತ್ಮ ಸರ್ವಭೂತಾತ್ಮ, ಎಲ್ಲ ಕಡೆ ನಾವೇ ಇದ್ದೀವಿ. ಇನ್ನು ಯಾರಿಂದ ಸ್ಪರ್ಧೆ ಮಾಡುತ್ತೇವೆ, ಯಾರನ್ನು ನಿಂದಿಸುತ್ತೇವೆ, ಯಾರನ್ನು ಹೊಗಳಬೇಕು? ಎಲ್ಲ ನಾವೇ ಆಗಿದ್ದಾಗ. ಕೈಗೆ 5 ಬೆರಳುಗಳಿದ್ದರೆ ಈ ಬೆರಳು ಇನ್ನೊಂದು ಬೆರಳನ್ನು ನಿಂದಿಸುತ್ತದೆಯೇ? ಅದು ಏನಾದರೂ ಸರಿಯಾ? ನೀನು ನನ್ನನ್ನು ನಿಂದಿಸುವುದೇನು, ನಾನು ನಿನ್ನನ್ನು ನಿಂದಿಸುವುದೇನು? ಏನಿದೆಲ್ಲ? ನಾನು ನಿನ್ನನ್ನು ಹೊಗಳುವುದೇನು, ನೀನು ನನ್ನನ್ನು ಹೊಗಳುವುದೇನು? ಇದೆಲ್ಲ ಏನು? ಎಲ್ಲರೂ ಸೇರಿ ಆಡ್ಕೋಬೇಕು, ಹಾಡ್ಕೋಬೇಕು ಅಷ್ಟೇ. ಧನ್ಯವಾದಗಳು.